ಹಲ್ಲೆಲೂಯಾ. ಓಕೆ, ಹಾಡು ಹೇಳ್ಕೊಳ್ಳೋಣ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡು ಮಣ್ಣಾಗಿರುವಾಗ, ಈ ಜೇಡು ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವಯ್ಯ. ಯಾರ್ಯಾರಿಗೆ ಎರಡೆರಡು ಕೈ ಇದೆ, ಎರಡೆರಡು ಕಾಲು? ಓಕೆ, ದೇವ್ರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ನನ್ನನ್ನು ಹೀಗೆ ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಯಾಕಂದರೆ ನಮ್ಮನ್ನು ಉಂಟು ಮಾಡಿದ ದೇವರಿಗೆ ಕೂಡ ಎರಡು ಕೈ, ಎರಡು ಕಾಲು, ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ, ಎರಡು ಕಿವಿ. ಹೌದಾ? 10 ಕಿವಿ ಇದೆ. ಒಂದು ವೇಳೆ ಮಗು ಏನೇನೋ ಆ ಥರ ತಲೆ ಏನೋ ತಿರುಗಿಸಿ ಹುಟ್ಟಿದ್ರೆ ದೆವ್ವ ಹುಟ್ಟೈತಂತ ಕುತ್ತಿಗೆ ಸಾಯಿಸ್ಬಿಡ್ತಾರೆ. ಹೌದಾ? ಅದಕ್ಕೆ ದೇವ್ರು ಹೇಳ್ತಾರೆ, ನೀ ಜೇಡು ಮಣ್ಣಾಗಿರುವಾಗ, ಆ ಜೇಡು ಮಣ್ಣಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನೋಡಿ, ಗರ್ಭದಲ್ಲಿದ್ದ ಮಕ್ಕಳು ಪೋಲಿಯೋ ಬಂದ್ಬಿಡ್ತೈತೆ. ಹೌದಾ? ಕಾಲಿಲ್ಲಂತೆ, ಕೈಯಿಲ್ಲಂತೆ, ಕಣ್ಣಿಲ್ಲಂತೆ, ರೂಪಿಸಿಲ್ಲ ಸರಿಯಾಗಿ, ಪಿಂಡ ಸರಿಯಾಗಿ ರೂಪಿಸಿಲ್ಲ ಅಂತೇಳಿ ದಿನದಲ್ಲಿ ಡಾಕ್ಟ್ರುಗಳು ಸಾಯಿಸಿಬಿಡ್ತಾ ಇದ್ದಾರೆ. ಒಂದು ವೇಳೆ ಹಾಗೆ ನನ್ನನ್ನು ನಿನ್ನನ್ನು ಸಾಯಿಸಿದ್ರೆ ಇವತ್ತು ನಾವು ದೇವರ ಆಲಯದಾಗ ಇರ್ತಿದ್ವ? ಎಷ್ಟೋ ಕೂಸುಗಳು ಹೋಗ್ಬಿಟ್ಟಿದ್ದಾವೆ, ಎಷ್ಟೋ ಪಿಂಡಗಳು ಹೋಗ್ಬಿಟ್ಟಿದ್ದಾವೆ. ಅವ್ರಿಗಿಂತ ನಾವು ಶ್ರೇಷ್ಠರಲ್ಲ. ಆತನ ಕೃಪೆಯ ಕೈಯಲ್ಲಿ, ಜೇಡು ಮಣ್ಣಿನ ಕೈಯಲ್ಲಿ ನಾವಿದ್ದೇವೆ. ಆದ್ದರಿಂದ ಇವತ್ತು ನಮ್ಮನ್ನು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಹೌದಾ? ನೋಡ್ರಿ, ಹುಡುಗ ಹುಡುಗಿ ನೋಡೋಕೆ ಹೋಗ್ತಾರೆ. ಹುಡುಗ ಹುಡುಗಿ ನೋಡಿದ್ರು ಕೂಡ, ಹುಡುಗಿ ಹುಡುಗ ನೋಡಿದ್ರ ಪಿಲ್ಲೋಡ್ ಬಾಲ ಇದಮ್ಮ, ಅಲ್ಲಿ ನಲಗುನ್ನಡಮ್ಮ, ತೆಲ್ಲಗುನ್ನ ಕಣ್ಲೇಮೋ ಇದು ಒಂದಮ್ಮ, 101 ಹೆಸರಿಡ್ತಾರೆ. ಆದರೆ ದೇವರು ಹೇಳ್ತಾನೆ, ನೀನು ನನ್ನ ಕೈಯಲ್ಲಿದ್ದಿ. ಜೇಡು ಮಣ್ಣು ಕುಮಾರನ ಕೈಯಲ್ಲಿ ಹೇಗೋ ಹಾಗೆಯೇ ನನ್ನ ಕೈಯಲ್ಲಿ ನೀನಿದ್ದಿ. ಆ ದಿನದಲ್ಲಿ ಆತನು ಬಿಸಾಡ್ಬೋದಾಯಿತು, ಆ ಮಣ್ಣು ಮಡಿಕೆ ಮಾಡುವಾಗ ಕೆಟ್ಟು ಹೋಗ್ಬೋದಾಯಿತು. ಆದರೆ ಕೆಟ್ಟು ಹೋದುದನ್ನು ಹುಡುಕಿ ಅದನ್ನು ರಕ್ಷಿಸಿ ತನಗಿಷ್ಟವಾದ ರೂಪವನ್ನು ಕೊಟ್ಟು ನಿಲ್ಲಿಸಿದ್ದಾನೆ ದೇವರು. ಆದ್ದರಿಂದ ನಾವು ದೇವರನ್ನು ಎಂದಿಗೂ ಮರೆಯಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಅಪ್ಪ ನಿನ್ನ ಕರದಲ್ಲಿ ನಾನು ಆಡ್ಬೇಕು. ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ಚಪ್ಪಲ ಹೊಡಿತಾ ಇರ್ಬೇಕ. ಆರಾಧಿಪೆ ನಿನ್ನನ್ನು ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ, ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ, ಕುಣಿದಾಡುವೆ ನನ್ನೆಸೆಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು. ನಿನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನು. ನಿನ್ನನ್ನು ಒತ್ತು ಸಾಗುವಂತೆ
ನನ್ನನ್ನು ಉಪಯೋಗಿಸಿರುವೆ. ನನ್ನ ಕಾರ್ಯಗಳ ಆಡ್ಬೇಕು. Yes. ಆರಾಧಿಸುವೆ, ನನ್ನ ಕಾರ್ಯಗಳ ಆರಾಧಿಪೆ, ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ಕುಣಿದಾಡುವೆ, ನನ್ನೆಸೆಯ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮಗನ ಸ್ಥಾನವನ್ನು ಕೊಟ್ಟೆ. ನನ್ನ ಕಾರ್ಯಗಳ ತಟ್ಟಿ ತಟ್ಟಿ ಆರಾಧಿಸುವೆ, ಆರಾಧಿಪೆ, ಕಾರ್ಯಗಳ ತಟ್ಟಿ ಆರಾಧಿಸುವೆ, ಆರಾಧಿಸುವೆ, ನನ್ನ ಆರಾಧಿಸುವೆ. ಆರಾಧನೆ ನನ್ನ ಸೊಪ್ಪ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ಕುಣಿದಾಡುವೆ, ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ, ನನ್ನೆಸೆಯ. ಹಲ್ಲೆಲೂಯಾ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವುದನ್ನು ಕಳೆದು. ಅದಕ್ಕೆ ಯೇಸು ಸ್ವಾಮಿ ಬಂದಿದ್ದು ಕಳೆದು ಓದುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾನೆ. ಆಮೆನ್. ಮತ್ತು ಅದನ್ನು ರಕ್ಷಿಸಿ ಮಗನ ಸ್ಥಾನವನ್ನು, ಮಗಳ ಸ್ಥಾನವನ್ನು, ತನ್ನ ಪವಿತ್ರವಾದ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ನಾವು ದೇವರ ಮಕ್ಕಳಾಗಿದ್ದೀವಿ. ಎಷ್ಟು ಜನ ನಂಬ್ತಾ ಇದ್ದೀರಿ? ಆಮೆನ್. ಹಲ್ಲೆಲೂಯಾ.